ಹಾಯ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ 8:30 ಆಯ್ತು. ಇವತ್ತು ಸಾಸ್ತಿನ ಬೀಸ್ಕೊಪ್ಪ ಅಂತ ಈಗ ಹಾತಿತ್ತ ಬೆಳಗ್ಗೆ ತನಕ ಬೀಸು ಅಂತ. ಈಗ 10:45 ಆಯ್ತು. ಸೊ ಈಗ ಹಪ್ಪ ಈಗ 10 ಗುಮ್ಮೆಗೆ ಈಗ ನಾವು ಹೋಯ್ಕೆ ಈಗ ಸುಮಾರು ದೂರ ಮತ್ತೆ ನಡುಕಿದ್ದೆ. ಇಲ್ಲಿ ಬೀಸ್ಬಲಿ ಕಾಣ್ಲಕ್ಕೆ ನೀವು ಬೀಸ್ಬಲಿ ತಗೊಂಡಿಕ ಹಪ್ಪದ ಇನ್ನು ಎಷ್ಟು ಕಮ್ಮಿ ಸಿಗುತ್ತೆ ಕಂಡೆ ಬಿಡು ಇವತ್ತು. ಈಗ ಬೀಸು ಸ್ಪಾಟಿಗೆ ಬಂತ ಈ ಸೈಡ್ ಸ್ವಲ್ಪ ಜನ ಇದ್ರೇನು ಅಲ್ಲ ಆ ಸೈಡ್ ಒಂದು ಬೋಟ್ ಸ್ಟೀಮರ್ ತೋರಿಸ್ತಾನೆ. ಈಗ ಒಯ್ದ್ರೆ ಬೀಸು ಅಂದ ಕತ್ತ ಮೀನು ತೋರುದಿಲ್ಲ. ಆರು ಒಂದು ಕಾಂಬ ಎಂತತ್ತ ಮೀನಿದ್ರೆ ತೋರಿಸ್ತಾನೆ. ಗಾಳಿ ಸಿಕ್ಕಾಪಟ್ಟೆ ಜೋರು ಹೊಡ್ತಿದ್ದು ಕಮ್ಮಿ ಗಾಳಿ ಮತ್ತು ಆಗೈತೆ. ನೀರು ಹೆವಿ ಸ್ಪೀಡ್ ಬೀಸಲ್ಲ ಮುದ್ದೆ ಬೀಳುತ್ತೆ ಅಂದರೆ ನೀರು ಹಾಪ್ ಸ್ಪೀಡಿಗೆಲ್ಲ ಮುದ್ದೆ ಬೀಳುತ್ತೆ. ಈಗ ಆ ಸೈಡ್ ಎಂಡಿಗೆ ಹಾಪ್ ಅಂದೆ ರೆಡಿ ಐತೆ ಕಾಮ ಆಯ್ತು. ಮತ್ತೆ ಹೆವಿ ಕಸ ಇಲ್ಲ. ಕಸ ತಪ್ಸೋಕ್ಕೆ ಒಂದು ಅರ್ಧ ಗಂಟೆ ಬೇಕೇನು. ಬೀಸುಗಿಂತ ಕಸ ತಪ್ಸೋಕ್ಕೆ ಒಂದು ಚಾರಿ ಹಂಡಿ ಅಂದರೆ ಎಷ್ಟು ಜನ ಬಿಡ್ತಾರೆ ಅಲ್ಲಿ. ಅವ್ರು ಬಂದಿರ ಅವ್ರ ಹೆಂಡತಿ ಅಲ್ಲಿ ಬಂದಿರ 3 ಜನ ಇದ್ರೆ 2 ಗಂಡು ಮಕ್ಕಳ 2 ಗಂಡಸರು ಮತ್ತು ಒಂದು ಹೆಂಗಸಿದ್ರು. ಇಲ್ಲೆಲ್ಲ ಹಾಗೆ ಇಲ್ಲೆಲ್ಲ ಒಂದು ಗಂಡಸಿದ್ರೆ ಅವ್ರ ಹೆಂಡತಿನೂ ಬತ್ತರು ಸಪೋರ್ಟ್ ಮಾಡು. ಇಲ್ಲೆಲ್ಲ ಹಾಗೆ ನಮ್ಮ ಬದಿಗೆಲ್ಲ ಹಾಗಿಲ್ಲ ಇಲ್ಲ ಬಿಡಿ. ನಮ್ಮ ಮನೆಗೆ ಮತ್ತು ಕೆಲವ್ರ ಮನೆಗೆ ಸುಮಾರು ಜನ ಬರ್ತಾರೆ. ಬೇರೆ ಬದಿಗೆಲ್ಲ ಹೆಣ್ಮಕ್ಳೆಲ್ಲ ಓಡಾಡೋದು ನಾ ಕಾಣಲಿಲ್ಲ. ಇಲ್ಲೆಲ್ಲ ಜಾಸ್ತಿ ಹೌದಣ್ಣ. ಇಷ್ಟು ತೋರುವುದಿಲ್ಲ ಕತ್ಲ ತೋರುವುದಿಲ್ಲ. ಈಗ ಸೀದಾ ಆ ಬದಿ ಹಾಪ. ಈ ಬಾಲಿ ಮಾತ್ರ ಹೆವಿ ಟಾರ್ಚರ್. ಒಂದು ಸಣ್ಣ ಕೊಟ್ಟಿದ್ರು ಫುಲ್ ಸಿಕ್ಕಬಾರ್ದು. ಈ ಬಾಲಿ ಕಡಿಮೆ ಅಮ್ಮ ಕಸತ್ತಾಗ್ರೆ ಸಾಮಾನು ಸುವತ್ತು ನೋಡೋಕೆ ಒಂದು ಅರ್ಧ ಗಂಟೆ. ದೊಡ್ಡ ಹೊಡ್ತಿ ಗಡದ ಸೈಜ್ ಹೊಡ್ತಿ ಸಿಕ್ಕಿದಮ್ಮ ಬಂದು ನಮ್ಮ ತೋರ್ಸ್ ಕಮ್ಮಿ ಹೇಗಿತ್ತು ಸೈಜ್ ಹೊಡ್ತಿ ಹೇಗಿತ್ತು. ನಮ್ಮ ಚಪ್ಪಲ್ ಯಾವುದೇ ಚಪ್ಪಲ್ ನಾಪತಿ ಯಾವ ಸೈಡಿಗೆ ಸಿಗುವ ಹೊಡಿತಲ್ಲ ಮೂದು ಹೊಡೆದಿತ್ತು ಹಂಗಾರೆ ಅವನಿಲ್ಲ ಹೊಡಿತಂದ್ರೆ ಐದು ಹೊಡ್ತಿತ್ತು. 5 ನೀ ಹೇಳ್ದಂಗೆ ಒಂದು ಫ್ರೈ ಮಾಡ್ಲಕ್ಕ ಲೈಕ್ ಮಾಡಿ. ಸ್ಟಾರ್ಟಿಂಗ್ 1 ಮೀನು ಸಿಕ್ಕಿತ್ತು ಎಂತ ಹೆವಿ ಕಾಸು ಕಸ ಕಂಡಕ್ಕಲ್ಲ ಒಂದು ಬೀಸ್ ತಕಾಣಿ ಬೀಸೋದು ನೋಡ್ತೀನಿ ಮೀನಂತ ಬರೋದು ಅಂತಿತ್ತು. ನಾ ಇಟ್ಲೆ ಹೆಂಗೆ ಬೀಸ್ ಆಗ್ತದೆ ನೋಡಿ ಅರಿಯತ್ತು. ಅಲ್ಲಿ ಕಾಸಿದ್ದ ಸಣ್ಣ ಕಾಸಿದಾರೆ ಆಗಲಿ ಆ ಸಣ್ಣ ಕೋಲ್ ತಿಕ್ಕ ಬಿತ್ತ ಮುಗಿತ್ತು ಕಾಲಿಕಾಯಿ ಬೀಳು ಬಿಸಾಡ್ಸು ಕೋಲ್ ಬಿಡು ಬೇರೆ ಬಿಸಾಡು ಗಡ ಕಾರಿಗೆ ಅಂತಿಲ್ಲ. ಚಪ್ಪಲ್ ಮುಪ್ಪಲ್ ಎಲ್ಲ ತಿಂತಿದ್ರು. ಇಲ್ಲಿ ಬೀಸ ಊರು ಹೋದ ಗಾಡಿ ಎಂತ ಮೀನು ನಲ್ಲ ಕಾಸು ರಸ ಇರುತ್ತೆ ಗಾಡಿ. ಕಸದಲ್ಲಿ ರಸವು ರಸದಲ್ಲಿ ಕಸವು ಅಂದ್ರೆ ಹೊಡಿತಂದರು ಶಬ್ದು ಎಂದಿಲ್ಲ ಕಸವಿ ಅಂತೆ. ಕಸದಲ್ಲಿ ಕಸ
ಇಂದರ್ ಸುರುತ್ತು ಬತ್ತು ಮಾರ ನಂದೆಂದಕ್ಕೆಲ್ಲ ಮುದ್ದಿ ಕಟ್ಟಿ ಹೋಗುದೆ. ಈಗ 2 ಬಲಿಯಲ್ಲಿ ಬೆಚ್ಚಿ ಎಲ್ಲ ಬಲಿಗೆ ನೀರು ಅತ್ಯಂತದ ಮೀನಿಗಿದ್ದ ಸಾಕ ಇಲ್ಲ ಅಲ್ಲ ಹರ್ಕೊತ್ತ ಅಲ್ಲ ಹರ್ಕೊಂಡಲ್ಲ ನೀನು ಒಳ ಹೋಗುದಿಲ್ಲ. ನಂದು ಹಂಗೆ ಮಾರ ದೊಡ್ಡ ಮೀನೆಲ್ಲ ಒಳ ಸೇರುವುದಿಲ್ಲ ಮಾರಿದ್ರೆ ದೊಡ್ಡದು ಇದ್ದಿದ್ರು ಮಾರ ಸೂಲಿದ್ರಿಗೆ ಇಷ್ಟು ದೊಡ್ಡ ಸೂಲಿತ್ತು ಅದ್ರ ಒಳ ನುಗ್ಗುದಿಲ್ಲ ಮೀನು. ಇಲ್ಲಿತ್ತೀಗ ಸೋಲ್ ದೊಡ್ಡದಿತ್ತು ಸೂಲಿದ್ರಿಗೆ ಅದೇ ಹೇಳೋದು ಒಂದಿನೂ ದೊಡ್ಡ ಮೀನೆಲ್ಲ ಸಿಕ್ಕಲಿಲ್ಲ. ಈ ಸೂಲ್ ದೊಡ್ಡದಿತ್ತು ಮೀನು ಮಾತ್ರ ಒಳ ಹೊರಡಿಲ್ಲ ಒಳ ಹೊರ ಸಿಕ್ಬಿಡುತ್ತೆ. ಈಗ 12 ಗಂಟೆ ಇನ್ನೀಗ 3 ಈಗ ಗಾಡಿ ಒಂಚು ಕಮ್ಮಿ ಆಗ ಮತ್ತು ನೀರೊಂಚೂರು ಸ್ಪೀಡ್ ಒಂಚು ಕಮ್ಮಿ ನೀರೊಂಚೂರು ಬೆಟ್ಟಿ ಬೆಳಕು ನಂಗೆ ಕಾಸು ಮರ ರಾತ್ರಿ ಬಿದ್ದಿತ್ತು ಮತ್ತು ನೀರು ಜೋರಿದ್ರು ಜಾಸ್ತಿ ನೀರು ಜೋರಿದ್ರು ಬಿಡುತ್ತೆ ದ್ವಾರ ಬಾಲಿ ಹಂಗೆ ಆ ಬಾಲಿ ಕಂಡಾಗ ಅಲ್ಲಗಡೆ ಒಟ್ಟು ರಾಸಿ ಹತ್ತು ಫುಲ್ ಒಟ್ಟಿರುತ್ತಲ್ಲ ಸಮ ದಪ್ಪ ಹತ್ತಿಲ್ಲ ಕಣಿ. ಓ ಇಷ್ಟಕ್ಕೆ ಇತ್ತು ಅದರ ಬಾಲಿ ಗಾಡಿ ಅಷ್ಟಕ್ಕೆ ದ್ವಾರ ಬಾಲಿ ಅದೇ ರಗಡೆ ಒಂದು ಕೆಂಬೆ ಕ್ಯಾಬ್ ಸ್ವಲ್ಪ ಬಿಸಿಲ ಕೂಡ ಕಂಟಿನ್ಯೂ 3 ಸತಿ ಬಿಸಿಲಿಲ್ಲ ನನಗೆ ಒಂದು ಎಲ್ಲಿ ಕೊಂತಿ ಬಿಸಿ ಅಂತೂ ಈಗ 6 ಗಂಟೆಗೆ ಹೊರಗೆ ಅದು ಎಷ್ಟು ಮೀನು ಅಂತ ತೋರಿಸ್ತು ಕಾಣಿ ಇಷ್ಟು ತೆಗೀತಿ ಇಷ್ಟೇ ಸಿಕ್ಕದು ಒಂದು ಎಷ್ಟು 8:30 ಇಲ್ಲಿಂದ ಮನೆಯಿಂದ ಹೊರಡಿತ್ತು. ಅಲ್ಲಿ ತಿಂಡಿ ಇದೆಲ್ಲ ಮಾಡ್ಕೊಂಡು ಪಾರ್ಸಲ್ ತಗೋ ಹೋಪತ್ತಿಗೆ ಅಲ್ಲಿ ಹೋಪತ್ತಿಗೆ 10:30 10:30 ಎಷ್ಟು ಆಯ್ತು. ಈಗ ಕಾಂಬ ಇದು ಗಾಣಿ ಇದು ಗಾಳದ್ದು ಎಲ್ಲ ತೊಪ್ಪಿ ಬಂದಿದೆ ಗಾಳದ್ದು ಇದೆ ಇದೇ ಇಲ್ಲ ತಿಳಿ ಎಷ್ಟು ಗ್ರಾಮ್ ಇರ್ಲಕ್ಕಿದೆ ಹಾಂ 300 ಗ್ರಾಮ್ ಇತ್ತು ಒಂದು. ಇದನ್ನು 2 ಸೇರಿಸ್ರೆ ಅರ್ಧ kg ಹುಯ್ಯು ಆಗಲಿಲ್ಲ ಅರ್ಧ kg ಆಗಲಿಲ್ಲ. ಇದನ್ನು ಸೇರಿಸ್ರೆ ಅರ್ಧ kg ಇದನ್ನು ಸೇರಿಸ್ರೆ 700 ಗ್ರಾಮ್ ಲೆಕ್ಕ. ಶಾಡಿ ನಂಗೆ ಇದೆ ಇಷ್ಟೇ ಇದು ಜಾಸ್ತಿ ಇಲ್ಲ. ಇಷ್ಟು ಮೀನು ಕರೆಕ್ಟ್ ಕ್ಲೀನ್ ಮಾಡಿ ಹೆಚ್ಚಿದೆ ಇಷ್ಟು ಮೀನು. ಇದೀಗ ಚೈನ್ ನೋಡಿದೀಗ ರೋಪ್ ಅದು ರೋಪ್ ಸಣ್ಣದೈತ ಇತ್ತು 6 ರೋಪ್ ಮತ್ತು ಇದು ಏರ್ ತೆಗಿತೆ ಇದ್ರೆ ನೀವು ಕಾಣ್ಲಕ್ಕ ಇದು ಇಲ್ಲಿತ್ತು ಇದು ಕೆಳಗೆ ಅದಕ್ಕೆ ಅದು ಮೀನು ಸರಿ ಬತ್ತೆ ಒಂದಿಷ್ಟು ಬೈದ ಮಿತ್ತು. ಸೊ ಅದಕ್ಕೆ ಎಲ್ಲ ಈಗ ಚೇಂಜ್ ಮಾಡಿ ಇಡುವಂದೆ. ಈಗ ಇಲ್ಲಿ ಈಗ ಇದು ಒಂದು ಕೊಟ್ಟುಕಿತ್ತು ಅದ ನಂಗೆ ಬರ್ತಿಲ್ಲ ಅದು ಅಪ್ನಿಗೆ ಬರ್ತದೆ. ಮತ್ತು ಇಲ್ಲಿ ಬಟ್ಟೆ ಹಾಕಿದಾಗ ಇಲ್ಲಾಂದ್ರೆ ತಾಗುತ್ತದೆ ಎನಿ ಟೈಮ್ ಬೀಸೋಗೋದಿಲ್ಲ. ಈ ತೆಳು ಬಾಗಿ ಹೋಗಿ ಅದ್ರ ಮೇಲೆ ತಾಗುತ್ತೆ ಆ ಬಳ್ಳಿ ತಾರು ಕೂಡ ಅಲ್ಲೇ ಹಿಂಗೆ ಸಿಕ್ಕಬೇಡ. ಅದಕ್ಕೋಸ್ಕರ ಅಲ್ಲ ಮೊದಲು ಇದು ಇತ್ತದಕ್ಕೆ ಅದೆಲ್ಲ ಕಿತ್ತಾಯ್ತಾ ಅದಕ್ಕೆ ವಾಪಸ್ ಕಟ್ಟಿದೆ ಕಾಂಬೆ ಅಂತ. ನಾಳೆಗೀಗ ಬಿಸ್ಕೋಪ್ ಕಾತ್ತಿಲ್ಲ ಗೊತ್ತಿಲ್ಲ.